ಇದ್ದೀರಾ? ಅತ್ತೆ ಪಕ್ಕದ ರೂಮಲ್ಲೇ ಮಲ್ಕೊಂಡಿದ್ದಾರೆ, ಹುಷಾರಿಲ್ಲ ಅವ್ರಿಗೆ. ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಳ್ಳಿ ಬಿಡು, ಹೇಗಿದ್ರು ಮನೆಗೆ ಬಂದಿದಾರಲ್ಲ, ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ನೋಡ್ದ್ಯಾ ಒಬ್ರು ಮನೆ ಒಳಗಡೆ ಬಂದು ಇಡೀ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ? ಯಾರಾದರೂ ಅತ್ತೇನು ವಾಕಿಂಗ್ ಕರ್ಕೊಂಡು ಹೋಗಲೇಬೇಕಲ್ವಾ? ಡಾಕ್ಟರ್ ಹೇಳಿದಾರಲ್ವಾ, ನಾನೇ ಕರ್ಕೊಂಡು ಹೋಗ್ತೀನಿ. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ಅಂತೂ ಇಂತೂ ನಾನಿರೋ ಮನೆ ಬಂತು. ಸೂಪರ್ ಆಗಿದೆ ಮಗ ಮನೆ. ಚಿಂದಂತ ತಾಯಿ, ನೀನು ಆಟ ಎಲ್ಲ ಯಾಕೆ ಓಡಿಸ್ಬೇಕು? ಆರಾಮಾಗಿಲ್ಲ ಸೆಟ್ಲ್ ಆಗ್ಬಿಡು. ಯಾಕೆ ಓಡಿಸ್ಬಾರ್ದು? ಈ ಮನೇಲಿ ಇದು ಮಾತ್ರಕ್ಕೆ ನಾನು ಆಟೋ ಓಡಿಸ್ಬಾರ್ದಾ? ಮಗ, ಆಟೋ ಓಡಿಸೋದ್ರಿಂದ ನನಗೆ ಮಾಸ್ ಫೀಲಿಂಗ್ ಬಂದಿದೆ, ನನಗೆ ಅಷ್ಟು ಸಾಕು. ಅದು ಅಲ್ಲದೆ ಇದು ನನ್ನ ಪರ್ಮನೆಂಟ್ ಮನೆ ಅಲ್ಲ, ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ಮಾತ್ರ. ನೀನು ಆರಾಮಾಗಿಲ್ಲ ಸೆಟ್ಲ್ ಆಗ್ಬಿಡು ಮಚ್ಚ. ಬೇಕಾಗಿಲ್ಲ ಮಚ್ಚ, ನನಗೊಂದು ದೊಡ್ಡ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಾಪೆ ಮೇಲೆ ಮಲ್ಕೊಂಡ್ರೂ ಪರವಾಗಿಲ್ಲ, ಅಡ್ಡಿಯಿಂದ ಮುಡ್ಡಿವರೆಗೂ ನಮ್ದಾಗಿರ್ಬೇಕು. ಆ ಸ್ವಾಭಿಮಾನ ನನಗಿದೆ. ಎಲ್ಲ ನಮ್ಮ ಕರಾಟೆ ಕಿಂಗ್ ಶಂಕರಣ್ಣನ ದಯ. ನೀನು ಹೇಳೋದನ್ನ ಕರೆಕ್ಟು ಮಚ್ಚ. ಇಂಥ ದೊಡ್ಡವ್ರ ಮನೆಯಲ್ಲಿ ಅಲ್ಲಿ ಕೂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಅಲ್ಲಿ ಊಟ ಮಾಡಬೇಡ, ಅಲ್ಲಿ ಕೈ ತೊಳಿಬೇಡ, 1000 ಕಥೆಗಳು ಹೇಳ್ತಾರೆ ಕಣೋ. ನಮ್ಮಂಥ ಮಾಸ್ ಪೀಪಲ್ಸ್ಗೆಲ್ಲ ಸೂಟ್ ಆಗಲ್ಲ ಮಚ್ಚ. ಇವಾಗ ಹೇಳ್ದಲ್ಲ, ಅದು ಕರೆಕ್ಟಾಗಿ ಹೇಳ್ದೆ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದಿರೋದು ನಾನು. ಏನು ತಮಾಷೆ ಮಾಡ್ತಿದ್ಯಾ? ನಾವು ಇಂಥವ್ರ ಮನೆಗೆ ಕಾಲಿಡಲ್ಲಮ್ಮ, ನಾವು ಮಣ್ಣಿನ ಮಕ್ಕಳು. ಯಾವುದೇ ಕಾರಣಕ್ಕೂ ಈ ಮನೆಗೆ ಹೆಜ್ಜೆ ಇಡಲ್ಲ ಮಚ್ಚ ನಾನು. ಹೆಜ್ಜೆ ಇಡ್ಬೇಡಿಕೊಂಡ್ರು, ಧೂಳು ಎಬ್ಬಿಸ್ರು. ಏನು ಹೇಳ್ತಿದ್ಯಾ? ನೋಡು ಮಗ, ನಾನು ಈ ಮನೇಲಿ ಇರೋದು ನಮ್ಮಮ್ಮ ಈ ಮನೇಲಿ ಇದ್ದಾರೆ ಅಂತ. ನನಗೆ ನಮ್ಮಮ್ಮ ಈ ಮನೇಲಿ ಇರೋದು ಇಷ್ಟ ಇಲ್ಲ. ಅವ್ರನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅದು ಅಲ್ಲದೆ ನಮ್ಮಮ್ಮ ನನ್ನ ಪರಾನೇ. ನನಗೇನೋ ಚಿಕ್ಕ ಪ್ರಾಬ್ಲಮ್ ಆದರೂ ಅವ್ರು ಸುಮ್ಮನೆ ಇರಲ್ಲ. ಅದಕ್ಕೆ ನನಗೇನಾದ್ರೂ ಪ್ರಾಬ್ಲಮ್ ಆಗಲಿ ಅಂತ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗಳನ್ನ ಕರ್ಕೊಂಡು ಬಂದಿರೋದು. ಈಗ ನಾವೇನು ಮಾಡ್ಬೇಕು ಹೇಳಪ್ಪ? ನೋಡು ಮಗ, ನೀವುಗಳು ಈ ಮನೇಲಿ ಧೂಳು ಎಬ್ಬಿಸ್ಬೇಕು. ನಾನು ಇಲ್ಲಿರೋದು ಹಿಂಸೆ ಆಗಿ ಸೂರ್ಯ ಅವರು ನಮ್ಮಮ್ಮನ ಹತ್ರ ಹೋಗಿ ಚುಚ್ಚಿ ಹೇಳ್ಬೇಕು. ನಮ್ಮಮ್ಮನಿಗೆ ಬೇಜಾರಾಗಿ ಬಾರೋ ಅದಿಲ್ಲಿಂದ ಹೋಗೋಣ ಅಂತ ಹೇಳಬೇಕು. ಅದು ನನ್ನ ಐಡಿಯಾ. ಈಗ ನಮ್ಮ ಮುಂದಿನ ಪ್ಲಾನ್ ಏನಪ್ಪ? ನೋಡು ಮಗ, ಇಲ್ಲಿಂದ ಸೀದಾ ಹೋಗಿ ಒಂದು ಕೇರಮ್ ಬೋರ್ಡ್ ತರೋಣ. ನಾವು ನಮ್ಮ ಆಟೋ ಆಟದಲ್ಲಿ ಹೇಗೆ ಆಡ್ತೀವೋ ಆ ಸಿಳ್ಳೆ, ಆ ಕೂಗಾಟ, ಆ ಸೌಂಡು ಅದಕ್ಕಿಂತ ಡಬಲ್ ಸೌಂಡ್ ಮಾಡಬೇಕು. ಆ ಸೌಂಡಿಗೆ ಮನೆಯವರೆಲ್ಲ ಆಚೆ ಬಂದು ಯಪ್ಪ ಇವನ್ ಕಾಟ ತಡೆಯೋಕ್ಕಾಗಲ್ಲ ಅಂತ ಇವ್ರ ಅಮ್ಮನ ಜೊತೆ ಕಳಿಸ್ಬಿಡ್ಬೇಕು. ಹಂಗೆ ಡಿಸೈಡ್ ಮಾಡಬೇಕು. ಡನ್ ಮಚ್ಚ. ಬರೆಯದ ಸಾಲನು ಹೇಗೆ ಮರೆಯಲಿ, ಹೃದಯದ ಮೌನವ ಹೇಗೆ ಮುರಿಯಲಿ, ಮನಸೊಳಗೆ ಹೀಗೆ ದಿಗಿಲು ನಿನ್ನ ಮುಂದೆ ಬರಲು, ನಿನಗಾಗಿ ನನ್ನಲ್ಲೇ ಇರಲಿ ಒಂದು ಚೂರು ಮರುಳು, ಒಂದು ಚೂರು ಮರುಳು. 100 ಬಾರಿ ತಾಲೀಮು ಮಾಡಿಕೊಂಡು ಕಂಪಿಸಿ ಕಾಯುತ್ತಿದೆ ಬಿಸುಮಾತಿದು ಕೊರಳಿನಲ್ಲಿ, ಕನಸಿನ ಕಂಬನಿ ಹೇಗೆ ಒರೆಸಲಿ, ಹೃದಯದ ಹೇಳಿ ಅರ್ಪಿತಾ ಆಂಟಿ, ಈಗ ತಾನೇ ಡ್ಯೂಟಿಗೆ ಅಂತ ಹೊರಟಿದ್ದೀನಿ, ಅಷ್ಟೇ ಕಾಲ್ ಮಾಡಿದ್ದೀರಲ್ಲ. ಆರ್ಯ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಕೇರಂ ಬೋರ್ಡ್ ಆಡ್ತಾ ಜೋರಾಗಿ ಗಲಾಟೆ ಮಾಡ್ತಿದ್ದಾನೆ. ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗೋ ಹಾಗೆ. ಈ ರೌಡಿಗಳ ಸವಾಸನೆ ಬೇಡ ಕಣೋ. ಹೌದಾ? ಸರಿ, ಈಗಲೇ ಬರ್ತೀನಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಬದಲಾಗಲ್ಲ ಅದು. ಓಕೆ, ಬೇಗ ಬಾ ಆರ್ಯ. ಸುಸ್ತಾದ್ರೆ ಹೇಳಿ,
ಅಲ್ಲಿ ಕೂತ್ಕೋಬೋದು ಬೆಂಚ್ ಮೇಲೆ. ಇಲ್ಲ. ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಲ್ವಾ? ತುಂಬ ದಿವಸ ಆಗಿತ್ತು ನಾವು ಹೀಗೆ ವಾಕ್ ಮಾಡಿ. ಬೇರೆ ಕೆಲಸ ಇದ್ರೆ ವಾಪಸ್ ಮನೆಗೆ ಹೋಗೋಣ. ಏನಿಲ್ಲ, ನಾವೀಗ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇದಾದ್ಮೇಲೆ ಏನು ಕೆಲಸ ಮಾಡಬೇಕು ಅಂತ ಅದು ಯೋಚನೆಯಲ್ಲಿದ್ದರೆ ಈಗ ಮಾಡ್ತಿರೋ ಕೆಲಸನ ಅನುಭವಿಸೋಕ್ಕಾಗಲ್ಲ ಅಲ್ವಾ? ಅರ್ಥ ಆಗಲಿಲ್ಲ. ಈಗ ನಾವು ವಾಕ್ ಮಾಡ್ತಾ ಇರ್ತೀವಿ, ಇದಾದ್ಮೇಲೆ ಇನ್ನೊಂದೇನೋ ಕೆಲಸ ಮಾಡಬೇಕು ಅಂತ ಅದರ ಯೋಚನೆಯಲ್ಲಿದ್ದರೆ ಈ ವಾಕಿಂಗ್ನ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ. ಅದು ಅಣ್ಣ ಪಾನ್ ಮಾಡಿದಾಗ ಸೌಂಡು ಹೆಂಗಿರ್ಬೇಕು? ಬಿನ್ನಾಗ್ತೀವಿ ಇದ್ರಲ್ಲಿ ನಾನು ಬಿನ್ ಹಾಗೆ ಆಗ್ತೀನಿ. ಇವತ್ತು ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ. ಯಾಕೆ ನಗ್ತಾ ಇದ್ದೀರಾ? ಸನ್ಸೆಟ್ ಅಂದರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಮಂಗ ಸನ್ಸೆಟ್ ನೋಡಿದ್ರೆ ಮಂಗ ನೆನಪಾಗುತ್ತೆ. ಏನು ವಿಷಯ? ಕಾಲೇಜ್ ಡೇಸಲ್ಲಿ ಟ್ರಿಪ್ ಹೋಗಿದ್ವಿ. ಆಗುಂಬೆ ಗೊತ್ತಲ್ಲ, ಸನ್ಸೆಟ್ಗೆ ತುಂಬ ಒಳ್ಳೆ ಜಾಗ. ಅದನ್ನ ನೋಡೋಣ ಅಂತ ಆಗುಂಬೆಗೆ ಹೋದ್ವಿ. ಸೂರ್ಯ ಮುಳುಗೋದಕ್ಕೆ ಇನ್ನೂ 1 ಗಂಟೆ ಟೈಮ್ ಇತ್ತು. ಆಗ ಅಲ್ಲೇ ಪಕ್ಕದಲ್ಲಿ ಒಂದು ನದಿ, ಸೀತಾ ನದಿ ಅಂತ. ಓಕೆ. ಎಲ್ಲರೂ ಅಲ್ಲಿಗೆ ಹೋದ್ವಿ, ಒಂದು ಸ್ವಲ್ಪ ಫ್ರೆಶ್ ಆಗೋಣ, ಸೆಕೆಗೆ ತಣ್ಣಗಾಗುತ್ತೆ ಅಂತ ಎಲ್ಲ ಹೋದ್ವಿ. ಅಲ್ಲೆಲ್ಲ ಸ್ನಾನ ಮಾಡಿದ್ವಿ, ಈಜು ಹೊಡೆದ್ವಿ. ಒಬ್ಬ 10 ಅಡಿ ಮೇಲಿಂದ ಡೈ ಹೊಡೆದ, 15 ಅಡಿ ಮೇಲಿಂದ ಡೈ ಹೊಡೆದ, ಎಲ್ಲ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಸೊ ನಾವಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಅಂದರೆ ಏನು ಯಾವುದ್ರ ಪರಿವೇನೇ ಇರಲಿಲ್ಲ ನಮಗೆ. ಎಲ್ಲ ಈಜು ಹೊಡೆದಾಯಿತು. ಈಜು ಹೊಡ್ತಿದ್ದಂಗೆ ಕೊನೆಗೆ ಇನ್ನೇನು ಹೊಡೋಣ ಅನ್ನೋ ಟೈಮಲ್ಲಿ ಒಂದು 10-15 ಮಂಗಗಳು ಬಂತು. ನಾವೆಲ್ಲ ನೀರಿನಲ್ಲೇ ಇದ್ವಿ. ಸೊ ನೀರಿನಲ್ಲೇ ಇದ್ವಿ. ಅಲ್ಲೆಲ್ಲ ಏನೇನೋ ಸ್ನ್ಯಾಕ್ಸು ಏನೇನೋ ಇತ್ತು. ಆಮೇಲೆ ನಮ್ಮ ಕಾರ್ ಒಳಗೆ ಸ್ನ್ಯಾಕ್ಸು, ಬಿಸ್ಕೆಟ್ಸ್ ಎಲ್ಲ ಇತ್ತು. ಮಂಗ ಅದೆಲ್ಲ ತೊಗೊಂಡೋಗುತ್ತೆ ಅಂತ ನಾವಿದ್ರೆ ಅದು ಯಾವುದನ್ನು ಮುಟ್ಟಿಲ್ಲ. ಮತ್ತೆ ನಮ್ಮ ಬಟ್ಟೆಗಳನ್ನ ತೊಗೊಂಡು ಹೊರಟೋಯ್ತು. ಏನ್ ಸೌಂಡೇ ಬರ್ತಿಲ್ಲ, ಕಿರ್ಚೋ. ರಾಜು 500. ಅಜ್ಜಿ, ಕೂತ್ಕೊಳ್ರಲ್ಲ ಅಜ್ಜಿ. ಆಟ ಆಡ್ರು. ಯಾವನಿಗೆ ಯಾಕೆ ಎದ್ಕೋತೀರಾ? ಆಟ ಆಡ್ರ. ಇದೇನು ಮನೆ ಅನ್ಕೊಂಡಿದ್ದೀರಾ, ಆಟೋ ಸ್ಟ್ಯಾಂಡ್ ಅನ್ಕೊಂಡಿದ್ದೀರಾ? ಒಬ್ಬೊಬ್ಬನು ಬೂಟ್ ಕಾಲಲ್ಲಿ ಒದ್ದು ಒಳಗೆ ಹಾಕ್ತೀನಿ. ಮಾತಿನ ಮೇಲೆ ನಿಗಾ ಇರಲಿ. ನೀನು ಒದ್ದು ಒಳಗೆ ಹಾಕಕ್ಕೆ ನಾವೇನು ಜೂಜ್ ಆಡ್ತಿಲ್ಲ, ಆಡ್ತಿರೋದಕ್ಕೆ ಮಾಡುವಾಗ ನೀನು ಕೇಳ್ದೆ ಮನೆಗೆ ಬಂದು ನುಗ್ಗಿದ್ದೀರಲ್ಲ, ಅದಕ್ಕೆ ಹೇಳ್ದೆ ಕೇಳ್ದೆ ನಮ್ಮಮ್ಮನ ನಿಮ್ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀರಲ್ಲ, ನನ್ನ ಪರ್ಮಿಷನ್ ಹೇಳ್ದೆ, ಅದಕ್ಕೂ ಕಂಪ್ಲೇಂಟ್ ಕೊಡ್ಬೋದು ಗೊತ್ತಾ? ಅಜ್ಜಿ ಹೇಳಿ ಅವ್ನಿಗೆ. ಅವನಿಗೆ ಹೇಳಿ, ನನಗೆ ಯಾಕೆ ಹೇಳ್ತೀರಾ? ಅಮ್ಮನ್ನ ನೋಡ್ಕೊಳ್ಬೇಕು ಅನ್ನೋ ಕಾಳಜಿ ಇದ್ದಿದ್ರೆ ನೀನ್ ಬಾ ಅಥವಾ ನಿನ್ ಹೆಂಡತಿನ ಕರ್ಕೊಂಬಾ. ಅದನ್ನ ಬಿಟ್ಟು ಹಾದಿ ಬಿದ್ದಲ್ಲಿ ಹೋಗೋರ್ನೆಲ್ಲ ಕರ್ಕೊಂಬರ್ತಿಲ್ಲ. ಅಯ್ಯೋಗ್ರಿ ಇವ್ರನ್ನೆಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೊಂಡು ಅಯೋಗ್ರು ಅಲ್ಲಿದ್ದಾಳಲ್ಲ ಕೇಳಿ ಮನೆ ಮುರುಕಿ, ಅವಳಿಗೆ ಹೇಳು ಅಯೋಗ್ಯ ಅಂತ. ಅವ್ರ ಬಗ್ಗೆ ನೀನೇನೋ ಮಾತಾಡೋದು. ಬೇಜವಾಬ್ದಾರಿ ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ತಾಯಿ ಸ್ಥಾನ ಕೊಟ್ಟಿದ್ದು ನನಗೆ ಅವರು. ಬೇಜವಾಬ್ದಾರಿ ಇರೋ ತಾಯಿಗೆ ನೀನು ಅಂತ ಮಗ. ನನ್ನ ಫ್ರೆಂಡ್ಸ್ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀಯ, ಎಷ್ಟೋ ಧೈರ್ಯ ನಿನಗೆ. ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದು ನೆನಪಿರ್ಲಿ. ಕಂಡಿದ್ದು ಮುಚ್ಚ ಕೂತ್ಕೊಳ್ಳಲ್ಲ. ಏನ್ ಪೊಲೀಸ್ ಆಫೀಸರ್ ಅಂತೆ? ಅಷ್ಟೊಂದು ಇದ್ದಿದ್ರೆ ನಮ್ಮ ಅಮ್ಮನ ಕಟ್ಬಿಡು, ಈ ಕಡೆ ಮೂಸ್ ಕೂಡ ನೋಡೋಣ ನಾನು. ಕೈ ತೆಗಿ. ಆಗಲ್ಲ ಕಣೋ, ಕೈ ತೆಗಿಯೋ. ಆಗಲ್ಲ ಕಣೋ.
ವಾಕ್ ಮಾಡಿ ನಿಮಗೆ ತುಂಬ ಸುಸ್ತಾಯಿತು ಅನ್ಸುತ್ತೆ. ಕೂತ್ಕೊಳ್ಳೋಣ ಅಲ್ಲಿ, ಚೆನ್ನಾಗಿರುತ್ತೆ. ಹೀಗೆ ಆರಾಮಾಗಿದ್ದು ಎಷ್ಟು ದಿನ ಆಯ್ತೇನೋ. ನನಗೂ ಅಷ್ಟೆ. ಹೀಗೆಲ್ಲ ಇದ್ದಾಗ ಹಳೆಯದೆಲ್ಲ ನೆನಪಾಗುತ್ತೆ. ಹರ್ಟ್ ಆಯ್ತಾ? ಸಾರಿ. ಇಲ್ಲ, ನಾನು ಅದನ್ನು ನೆನೆಸ್ಕೋತಾ ಇದ್ದೆ. ಬನ್ನಿ ಹೋಗೋಣ. ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಕಾಲೇಜ್ ಡೇಸಲ್ಲಿ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗಿದ್ವಿ ಕೇರಳದ ಹತ್ರ ಸೈಲೆಂಟ್ ವ್ಯಾಲಿ ಅನ್ನೋ ಪ್ಲೇಸ್ಗೆ. ಅವತ್ತು ರಾತ್ರಿ ಇಡೀ ಇದೇ ರೀತಿ ಕೂತಿದ್ವಿ, ಒಬ್ರಿಗೊಬ್ರು ಮಾತಾಡಿದೆ. ನಮ್ಮ ಜೊತೆ ನಮ್ಮದೇ ಮಾತು. ಎಕ್ಸಾಕ್ಟ್ಲಿ. ಎಂಥ ಗ್ರೇಟ್ ಫೀಲಿಂಗ್ಸ್ ಅಲ್ವಾ? ಆಗಲೇ ನಾವಿಡೋ ಹೆಜ್ಜೆ ಸ್ಪಷ್ಟವಾಗೋದು. ಹಾಗಾದರೆ ಈಗಲೂ ಹಾಗೆ ಕೂತ್ಕೊಳ್ಳೋಣ. ಓಕೆ. ಕನ್ನಡಿ ಕೂಡ ನನ್ನ ಪರಿಚಯ ಕೇಳಿದೆ, ಕನಸಿನ ಕಾಡಿಗೂ ಹೃದಯದ ಹಾಡಿಗೂ ನಡೆಯಲೇಬೇಕಿದೆ. ಇಂಥವ್ರನ್ನೆಲ್ಲ ಮನೆಗೆ ಬಂದು ಸೇರಿಸ್ಕೊಂಡ್ರೆ ಹೀಗೆ ಆಗೋದು. ಏನ್ ದೊಡ್ಡ ಚೀಫ್ ಮಿನಿಸ್ಟರ್ ಮನೆ ಇವಂದು, ಬರೋದಕ್ಕೆ ಇರೋದಕ್ಕೆ ನಾವು ಆಸೆ ಪಡೋದಕ್ಕೆ. ನಮ್ಮಮ್ಮನ ಕಲ್ಚ ಹೋಗ್ತಾ ಇರ್ತೀನಿ ನಾನು. ಕಟ್ಟಾಕಿಲ್ಲ ಕಣೋ, ಕರ್ಕೊಂಡು ಹೋಗ್ತಾ ಇರು. ನಿಮ್ಮಿಬ್ರಿಗೂ ಅವಳ ಅಮ್ಮ ಕಣೋ. ವಸ್ತುನ ಆಸ್ತಿನ ನನ್ನ ಹತ್ರ ಇರ್ಲಿ ನಿನ್ನ ಹತ್ರ ಇರ್ಲಿ ಅಂತ ಹೇಳಕ್ಕೆ. ಮೊದಲೇ ಹುಷಾರಿಲ್ಲದೆ ಮೂಲೆಯಲ್ಲಿ ಮಲಗಿದಾಳೆ. ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಲ್ವೇಂದ್ರು. ಇದೆಲ್ಲ ಅನ್ಎಜುಕೇಟೆಡ್ಸ್ಗೆ, ಅನಾಗರಿಕರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೇಗಿದ್ರು ಹೊರಗೆ ಬಿಸಿಲು, ಕೆಲಸ ಕಾರ್ಯ ಇಲ್ಲ. ಇಲ್ಲಿ ಬಿಟ್ಟಿ ಊಟ, AC ಮನೆ ಒಂದು ಒಕ್ಕರ್ಸ್ಕೊಂಡಿರ್ತಾರೆ. ಸ್ಲಮ್ ನೋವುಗಳು. ನನ್ನ ಮೇಲೆ ಆಣೆ. ನಾವೇನ್ ಗತಿ ಇಲ್ಲದೆ ಬಂದಿದೀವಮ್ಮ ಈ ಮನೆಗೆ. ಇವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಾವು ಇಲ್ಲೇ ಇರ್ಬೇಕಾ? ಬಾಮ ಮನೆಗೆ ಹೋಗೋಣ. ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಅವಳು ಇಲ್ಲಿರೋದು ನನಗೋಸ್ಕರ. ಅವಳ ಮಗನಾಗಿ ನಿನಗೆ ಈ ಮನೇಲಿ ಯಾವತ್ತೂ ಸ್ವಾಗತ ಇದೆ. ಈಗ ಆಡಿದ್ರೆ ಖಂಡಿತ ಜಾಗ ಇಲ್ಲ ನಿನಗೆ. ಅಮ್ಮ ಪ್ಲೀಸ್, ನೀವು ಸುಮ್ಮನೆ ರೀ. ಯಾಕೋ ಸುಮ್ಮನೆ ಇರಬೇಕು? ನನ್ನ ಮೊಮ್ಮಗನಿಗೆ ತೊಂದರೆ ಆಗ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಕೇಳಿಸ್ಕೊಂಡ್ಯಮ್ಮ, ನಾನೇನು ಅಲ್ಲ ಈ ಮನೇಲಿ. ಅದೇ ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಒಂದೇ, ಆರ್ಯನೂ ಒಂದೇ ನನಗೆ. ನೀವು ಈಗ ಶತ್ರುಗಳ ಥರ ಜಗಳ ಆಡ್ತಾ ಇದ್ರೆ ತಿಳ್ಕೊಳ್ಳಿ ಅಂತಂದ್ರೆ ಹೇಳ್ದೆ ಕಣೋ. ನನಗೇನು ಬೇಕಾಗಿಲ್ಲ, ಈ ಮನೇಲಿ ಒಬ್ಬನಾಗಿರೋ ಕರ್ಮ. ಹಾಗಾದ್ರೆ ನಿನಗೆ ಮನೇಲಿ ಜಾಗ ಇಲ್ಲ. ಬೇಕಾಗಿಲ್ಲ. ಆದಿ, ನಡಿ ಆಚೆಗೆ. ಅಮ್ಮ ನಡಿ ಆಚೆಗೆ ಎಂದೆ.
ಸಾರಿ. ಥು, ಗೌರವನೇ ಇಲ್ಲ ದರಿದ್ರದವು. ನೀನು ಯಾಕೆ ನಮ್ಮನೆ ಎಲ್ಲ ವಿಷಯಕ್ಕೂ ಮೂಗು ತೂರಿಸ್ತೀಯಾ? ನಮ್ಮನೆಯವ್ರನ್ನ ಮರ್ಯಾದೆ ಗೌರವ ಇಲ್ಲದೆ ಇರೋರು ಅಂತ ಹೇಳೋಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಅಲ್ಲಮ್ಮ, ಆ ಆದಿನ ವಹಿಸ್ಕೊಂಡು ಆರ್ಯನ ಬೈದ್ರೆ ಸುಮ್ಮನೆ ಬಿಡ್ತೀನಾ? ಆದರೂ ತಪ್ಪು. ನೀನು ನಮ್ಮನೆಯವ್ರನ್ನ ಮರ್ಯಾದೆ ಇಲ್ಲ ಗೌರವ ಇಲ್ಲ ಅಂತ ಮಾತಾಡೋಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಅಮ್ಮ, ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಾ? ಆರ್ಯ ಈ ಮನೆ ಮಗ. ಅವನ ಮನೆಗೆ ಬಂದು ಅವನ ಮೇಲೆ ಎಗರಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ನೋಡಿ, ಅವನು ಹೇಳ್ತಾನೆ ಇದ್ದ, ನನ್ನ ಮೇಲೆ ಕೈ ಮಾಡಬೇಡ, ನಾನು ಪೊಲೀಸು ಅಂತ. ಆದರೂ ಕೈ ಮಾಡಿದ್ದು ಈ ಆದಿನೇ. ಇಷ್ಟಕ್ಕೂ ಆರ್ಯ ಅಪ್ಪನ ಮಕ್ಕ ನೋಡಿಕೊಂಡು ಸುಮ್ಮನೆ ಇದ್ದ. ಯೂನಿಫಾರ್ಮಲ್ಲಿರೋ ಪೊಲೀಸ್ ಮೇಲೆ ಕೈ ಮಾಡೋದು ಎಂಥ ಅಪರಾಧ ಗೊತ್ತಾ? ಆರ್ಯ ಮಾತಲ್ಲಿ ಕೆಣಕ್ದ, ಆದಿ ಕೈಯಲ್ಲಿ ಉತ್ತರ ಕೊಟ್ಟ. ಆದಿಗೆ ಮಾತು ಬರಲ್ಲ. ಗಂಡ ಹೆಂಡ್ತಿರ್ ಜಗಳದ ಮಧ್ಯೆನೂ ಹೀಗೇನೆ. ಗಂಡ ಹೊಡೆಯೋ ಕೆಣಕಿ ಮಾತಾಡೋದು, ಅವ್ನು ಹೊಡೆದು ಬಡ್ದು ಮಾತಾಡಿದಾಗ ನನ್ನ ಗಂಡ ಹೊಡೆದ ಅಂತ ಹೇಳೋದು. ನೀವೇನೇನೋ ಮಾತಾಡ್ತಿದ್ದೀರಾ. ಒಟ್ಟಲ್ಲಿ ನಿಮ್ಗೆ ಆರ್ತಿ ಮೇಲೆ ಪ್ರೀತಿ ಬಂದ್ಬಿಡಿದೆ. ನನ್ನ ಮಗನ ಪ್ರಾಣ ಉಳಿಸ್ದವಳು ಅವಳು. ಅಮ್ಮ ಪ್ಲೀಸ್, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ಕೋರ್ಟಿಗೆ ಹೋಗೋ ಸಮಯಕ್ಕೆ ಸರಿಯಾಗಿ ಅದು ಹೆಂಗೆ ಇವಳು ಕಾರ್ ಕೆಟ್ಟು ಹೋಯ್ತು? ನಾವೇನಾದರೂ ಕಂಡಿದ್ವಾ? ಒಟ್ಟಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಕಾರಲ್ಲಿ ಹೋದರು. ಅಲ್ಲ, ಸೂರ್ಯ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದಿರೋ ರೌಡಿಗಳಿಗೆ ಸೂರ್ಯ ಅವ್ರ ಮೇಲೆ ಏನಾದ್ರು ದ್ವೇಷ ಇತ್ತಂತ? ಸೂರ್ಯವ್ರಿಗೆ ಚುಚ್ಚೋ ಸಮಯಕ್ಕೆ ಸರಿಯಾಗಿ ಇವಳು ಅಡ್ಡ ಬಂದ್ಲು. ಅಲ್ಲ, ಪ್ರಾಣ ತೆಗೆಯೋಕ್ಕಿಂತ ಬಂದಿರೋ ರೌಡಿಗಳು ಚುಚ್ಚೋರೆ ನೈವಾಗಿ ಪ್ರಾಣ ಹೋಗ್ದಂಗೆ ಚುಚ್ಚೋ ಶಾಸ್ತ್ರನ ಮಾಡ್ಬಿಟ್ಟು ಹೋಗ್ತಾರೆ. ಎಲ್ಲ ಇವಳೇ ಆಡಿರೋ ನಾಟಕ ಅಷ್ಟೇ. ಹಾಗಂತ್ಯ? ಸದ್ಯ ಭೈರವಿಯವ್ರ ಥರ ಇವ್ರು ನನ್ನ ಕಾಲು ಎಳಿಲಿಲ್ಲ. ನನ್ನ ಥರನೇ ಮಂಕದಿಣ್ಣ ಇವರು. ಇನ್ನೂ ಏನು ಪೋನ್ಸ್ ಹೇಳೋದು ಅಂತ ಯೋಚಿಸ್ತಾ ಇದೆಯಾ? ಅಂದರೆ ಆರ್ತಿ ಬಗ್ಗೆ ಇನ್ನೊಂದು ಸರಿ ಹೀಗೆಲ್ಲ ಮಾತಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಅಮ್ಮ, ನನಗೀಗ ಅರ್ಥ ಆಗಿದೆ. ಆರ್ತಿನ ಸೂರ್ಯನ ಬೇರೆ ಮಾಡಿದ್ರೆ ನಾವಿಬ್ಬರನ್ನೂ ಕಳ್ಕೊತೀವಿ ಅಂತ. ಅವರು ಜೊತೆಯಾಗೇ ಇರಬೇಕು, ಅದೇ ನನ್ನ ಹಾರೈಕೆ. ಅಮ್ಮ, ಏನು ಹೇಳ್ತಿದ್ದೀರಾ? ಹೌದು, ಆರ್ತಿ ವಿರುದ್ಧ ಮಾತಾಡಿದ್ರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನಿನ್ನನ್ನು ಈ ಮನೆಯವರಲ್ಲಿ ಒಬ್ಳು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಒಡೆಯೋ ಪ್ರಯತ್ನ ಮಾಡೋದಾಗಲಿ, ಆರ್ತಿ ವಿರುದ್ಧ ಹಗುರವಾಗಿ ಮಾತಾಡೋದೇ ಆಗಲಿ ಮಾಡಿದ್ರೆ ನಾನು ಎಂಥವಳು ಅಂತ ನಿನಗೆ ತೋರಿಸ್ಬೇಕಾಗತ್ತೆ. ಯಾಕೆ ಹೀಗೆ ಮಾಡಿದ್ರಿ? ಏನು ಮಾಡಿದೆ? ಮಾಡಬಾರ್ದು ಮಾಡಿದ್ನ. ಇದು ನನ್ನ ಮನೆ, ಹೇಗೆ ಬೇಕೋ ಹಾಗಿರ್ತೀನಿ. ಅವ್ರಿಗೂ ಇದು ಮನೆನೇ. ನೀವು ಆದಿಗೆ ಅಷ್ಟೇ ಅಲ್ಲ ಹೇಳಿದ್ದು, ಬಿಟ್ಟು ಊಟ ಮಾಡ್ಕೊಂಡು ಬಿದ್ದಿದ್ದೀರಾ ಅನ್ನೋ ಥರ. ಆರ್ತಿ ಅತ್ತೆಗೂ ನಿರೂಷನ್ಗೂ ಅದು ಅನ್ವಯಿಸುತ್ತೆ. ಮರ್ತ್ಬಿಟ್ರಾ? ನಾನೇನು ಹಾಗೆ ಹೇಳಲಿಲ್ಲ. ಇನ್ನೇನು ನೀವು ಹೇಳಿದ್ದು? ಕೆಲ್ಸಕ್ಕೆ ಬಾರ್ದೇ ಇರೋರು ಮನೇಲಿದ್ದಾರೆ ಅಂದರೆ ಏನರ್ಥ? ಆದಿನೂ ಈ ಮನೆ ಮಗನೇ. ನಿಮ್ಮಷ್ಟೇ ಹಕ್ಕು ಅವನಿಗೂ ಇದೆ. ನನ್ನಷ್ಟೇ ಹಕ್ಕು ಅವನಿಗಿದೆ, ಅವನ ಫ್ರೆಂಡ್ಸ್ಗಳಿಗಲ್ಲ. ಏನೆಲ್ಲ ಮಾತಾಡೋದ್ರು ಅಂದರೆ ಅದು ಅವಮಾನ ಆಗಲ್ವಾ? ಬಿಟ್ಟಿ ಊಟ ತಿನ್ಕೊಂಡು ಈ ಮನೇಲೆ ಬಿದ್ದಿರ್ತೀಯ ಅಂತ ಅನ್ಸ್ಕೊಂಡಿದ್ಯಲ್ಲ, ಸಾಕು ಬಿಡು. ಅನ್ಕೊಳ್ಳಿ ಬಿಡ, ಅವ್ನು ಹುರ್ಕೊಳ್ಳಿ ಅಂತ ನಾನು ಮಾಡಿದ್ದು. ಹುರ್ಕೊಂಡಿದ್ದಾನೆ, ಕೋಪ ಮಾಡ್ಕೊಂಡು ಏನೋ ಹೇಳಿದ್ದಾನೆ, ಅದಕ್ಕೆ ನಾನು ಕೇರ್ ಮಾಡಲ್ಲ. ನೀನು ಕೇರ್ ಮಾಡಲ್ಲ ಅಂದರೆ ಬಂಡ ಅನ್ಕೋತಾರೆ. ಆಯಿತು, ನಾನು ಬಂಡನೆ. ನಾನು ಈ ಮನೇಲಿ ಇರಬೇಕು ಅಂತ ಏನಿಲ್ಲ. ಅದು ಅಲ್ಲದೆ ಅವನೇನೋ ಹೇಳ್ದ ಅಂತ ನಂಗೆ ಬೇಜಾರು ಇಲ್ಲ. ನಿನ್ಗೆ ಈ ಮನೇಲಿ ಇರೋಕ್ಕೆ ಉದ್ದೇಶ ಇಲ್ಲದೆ ಇರ್ಬೋದು, ಆದರೆ ನಿನ್ಗಾಗಿರೋ ಅವಮಾನ ಸುಳ್ಳು ಅಲ್ವಲ್ಲ? ಅವಮಾನ ಅಂತ ಯಾಕೆ ಅನ್ಕೋತೀಯಾ? ನಾವು ಈ ಮನೆಗೆ ಬಂದಿರೋದಾದ್ರೂ ಯಾಕೆ? ನಮ್ಮ ಮನೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಸುಮ್ಮನೆ ಅಂತೂ ನಮ್ಮಮ್ಮ ನಮ್ಮ ಜೊತೆ ಬರಲ್ಲ. ಆದರೆ ಅವ್ರುಗಳೇ ಹೋಗಿ ಅಂದರೆ ನಮ್ಮಮ್ಮ ಖಂಡಿತ ಇಲ್ಲಿರಲ್ಲ. ಹೇಗಾದರೂ ಮಾಡಿ ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಹಾಗೆ ಮಾಡೇ ಮಾಡ್ತೀನಿ ನಾನು. ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಗೆ ಆಗ್ತಿರೋ ಅವಮಾನನ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ ಆದಿ. ಫಸ್ಟ್ ಆಫ್ ಆಲ್ ಅವಮಾನ ಅಂತ ಯಾಕೆ ಅನ್ಕೋತೀನಿ ನೀನು? ಅವಮಾನ ಅಲ್ಲದೆ ಇನ್ನೇನು? ಅವ್ರು ಮಾತ್ರ ಮನೆ ಮಗ, ನೀನು ಇನ್ನೇನು? ಬೇಕಾಗಿಲ್ಲ.
ನನಗೆ ಮನೆ ಮಗ ಅನ್ಸ್ಕೊಳ್ಳೋದೇ ಬೇಕಾಗಿಲ್ಲ. ನನ್ನ ನಮ್ಮಮ್ಮನಿಗೆ ಮಾತ್ರ ಮಗ ಆಗಿದ್ರೆ ಸಾಕು. ಆದರೂ ನಿಮ್ಮ ಫ್ರೆಂಡ್ಸ್ ಎದುರುಗಡೆ ಎಲ್ಲ ಹೇಗೆಲ್ಲ ಅಂದ್ಬಿಟ್ರು. ನನ್ನ ಫ್ರೆಂಡ್ಸ್ ಏನು ಅನ್ಕೊಳ್ಳಲ್ಲ ಬಿಡೆ. ನಿಮ್ಮ ಫ್ರೆಂಡ್ಸ್ ಅಂದ್ಕೊಳ್ದೆ ಇರ್ಬೋದು, ನೀವು ಅಂದ್ಕೊಳ್ದೆ ಇರ್ಬೋದು, ಆದರೆ ಒಬ್ಳು ಹೆಂಡತಿಯಾಗಿ ಗಂಡಂಗೆ ಆಗ್ತಿರೋ ಅವಮಾನನ ಹೇಗೆ ನೋಡ್ಕೊಂಡಿರೋಕ್ಕಾಗತ್ತೆ ಹೇಳು ಆದಿ? ನನಗೂ ದುಃಖ ಆಗುತ್ತೆ, ಅವಮಾನ ಆಗುತ್ತೆ, ನನಗೆ ಸಂಕಟ ಆಗತ್ತೆ ಗೊತ್ತಾ? ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಏನಂದ್ರಿ? ಏನು ಮಾಡೋಕ್ಕಾಗಲ್ವಾ? ಹೆಂಡತಿಯಾಗಿ ನನ್ನ ಭಾವನೆಗೇನು ಬೆಲೆನೇ ಇಲ್ವಾ ನಿಮ್ಮ ಹತ್ರ? ನಿಮ್ಮ ಹೆಂಡತಿ ಅನ್ನೋದಾದರೆ ನಾನು ಈ ಮನೇಲಿ ಇರ್ತೀನಿ, ನನ್ಗೆ ಹಕ್ಕು ಬೇಕು, ಮತ್ತೆ ಅದಕ್ಕೆ ಸಿಗಬೇಕಾಗಿರೋ ಗೌರವ ಮರ್ಯಾದೆ ಎಲ್ಲ ಸಿಗ್ಬೇಕಷ್ಟೇ.